ನನಗೆ ಯಾಕಂದ್ರೆ ಒಂದು ಪಾಪ ಅವರು ಮೊನ್ನೆ ತಾನೇ ಶಾಸಕರಾಗಿದ್ದಾರೆ. ಇವತ್ತು ನಾನು ಮಾಡಿರ್ತಕ್ಕಂಥ ನಿಯಮ ಅಲ್ಲ ಇದು, ಕಾಲಾಂತರದಿಂದ ಬಂದಿರತಕ್ಕಂಥ ನಿಯಮ. ವಿಶ್ವವಿದ್ಯಾಲಯಗಳ ಘಟಿಕೋತ್ಸವದ ನಿಯಮಗಳು ಬೇರೆ ಇದೆ. ಇವತ್ತು ಯಾರೇ ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಜಿಲ್ಲಾ ಮಂತ್ರಿ ಇರ್ಬೋದು, ಘಟಿಕೋತ್ಸವದಲ್ಲಿ ಅದು ನಮ್ಮ ಒಂದು ಘಟಿಕೋತ್ಸವ ಒಂದೇ ಅಲ್ಲ, ಕೃಷಿ ಘಟಿಕೋತ್ಸವ ಇರಬಹುದು, ತೋಟಗಾರಿಕಾ ಘಟಿಕೋತ್ಸವ ಇರಬಹುದು. ನಾನು ಹಿಂದೆ 2010ರಲ್ಲಿ ನಾನು ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ನಾನು ಬೋರ್ಡ್ ಮೆಂಬರ್ ಆಗಿದ್ದೆ, ಶಾಸಕರಾಗಿ ಬೋರ್ಡ್ ಮೆಂಬರ್ ಆಗಿದೆ. ಮೊದಲನೇ ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗ ಅದರಿಂದ ಅವತ್ತಿಂದ ನಾನು ನೋಡ್ತಾ ಇದ್ದೀನಿ, ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸ್ಥಳೀಯ ಶಾಸಕರು ಅಥವಾ ವಿಧಾನ ಪರಿಷತ್ ಸದಸ್ಯರು ಅಥವಾ ಲೋಕಸಭಾ ಸದಸ್ಯರು ಯಾರು ವೇದಿಕೆಗೆ ಬರೋಲ್ಲ. ಕೇವಲ ರಾಜ್ಯಪಾಲರು ಇದ್ದಾಗ ನಾವು ಪ್ರೋ ಚಾನ್ಸಲರ್ ನಾವಿರ್ತೀವಿ. ಅದು ಬಿಟ್ರೆ ಯಾರು ಇವತ್ತು ಘಟಿಕೋತ್ಸವ ಭಾಷಣ ಮಾಡ್ತಾರೆ ಸಿಂಡಿಕೇಟ್ ಮೆಂಬರ್ಸ್. ಇದು ಒಂದು ರೀತಿ ಶಿಷ್ಟಾಚಾರ. ಇದು ನಮ್ಮ ದೇಶ ಅಲ್ಲ, ವಿದೇಶಗಳಲ್ಲೂ ಕೂಡ ನನ್ನ ಮಗನ ಒಂದು ಘಟಿಕೋತ್ಸವಕ್ಕೆ ನಾನು ಹೋಗಿದ್ದೆ, ನಾನು ಮೇಯಲ್ಲಿ ಅವತ್ತಲ್ಲೂ ಅಷ್ಟೇ ನೋಡಿದೆ ನಾನು ವೇದಿಕೆಯಲ್ಲಿ. ಎಲ್ಲಾ ಕಡೆ ಒಂದು ಬಹುಶಃ ಇದು ಎಲ್ಲ ಕಡೆ ಒಂದು ಸಿಸ್ಟಮ್ ಇದು ಇವತ್ತಲ್ಲ, ವರ್ಷಾನುಗಟ್ಲೆಯಿಂದ ಬಂದಿದೆ. ಬಹುಶಃ ಶಾಸಕರು ಅಥವಾ ಅವರ ಅಭಿಮಾನಿಗಳಿಗೆ ಪಾಪ ಅವರು ಹೊಸದಾಗಿ ಶಾಸಕರಾಗಿದ್ದಾರೆ, ಅವರಿಗೆ ಅಲ್ಲಲ್ಲ ಒಂದು ಏಕಾಏಕಿ ತಾವು ಏನಾದ್ರು ಹೇಳೋದು ಬೇಡ. ಅವರು ಈಗ ಹೊಸದಾಗಿ ಶಾಸಕರಾಗಿದ್ದಾರೆ, ಬಹುಶಃ ಇನ್ನ ಅವರಿಂದ ಪ್ರಮಾಣ ವಚನ ಸ್ವೀಕಾರ ಆಗಿಲ್ಲ. ಆದ್ರಿಂದ ಅವರಿಗೆ ಘಟಿಕೋತ್ಸವಕ್ಕೆ ಹೋದಂತ ಸಂದರ್ಭದಲ್ಲಿ ಸ್ಥಳೀಯ MP ಅವರು ಇರ್ಬೋದು, ಬೇರೆ ಬೇರೆ ಚುನಾಯಿತ MLA ಇರ್ಬೋದು, 3-4 ಜನ ಎಲ್ಲರೂ ಮುಂದಿನ ಸಾಲಲ್ಲಿ ಅವರಿಗೆ ವಿಶೇಷ ಆಹ್ವಾನಿತರಾಗಿ ಕೂತ್ಕೊಳ್ತಾರೆ. ಆದ್ರೆ ಯಾರು ವೇದಿಕೆ ಮೇಲೆ ಬರೋದಿಲ್ಲ. ಇದು ರಾಜಕೀಯ ವೇದಿಕೆ ಅಥವಾ ಬೇರೆ ಸರ್ಕಾರದ ವೇದಿಕೆ ರೀತಿ ವಿಶ್ವವಿದ್ಯಾಲಯದ ವೇದಿಕೆಗಳು ಆಗೋದಿಲ್ಲ. ಬಹುಶಃ ಅವ್ರ ಮಾಹಿತಿ ಕೊರತೆ ಇದೆ, ಬಹುಶಃ ಅವ್ರ ಅನುಯಾಯಿಗಳಿಗೂ ವಿಶ್ವವಿದ್ಯಾಲಯ ಯಾವ ರೀತಿ ನಡೀತದೆ ಅಂತಕ್ಕಂಥ ಮಾಹಿತಿ ಕೊರತೆ ಇದೆ. ಪಾಪ ಅವ್ರಿಗೆ ಕಾಲಕ್ರಮೇಣ ಅವ್ರಿಗೂ ಇವು ಅರ್ಥ ಆಗುತ್ತೆ. ಯಾಕಂದ್ರೆ ಹೊಸದಾಗಿ ಇನ್ನ ಕೆಲವೇ ದಿನ ಸ್ವಲ್ಪ ಅವಕಾಶ ಕೊಡಿ ಪಾಪ. ಎಲ್ಲ ಖಂಡಿತ ನಾನು ಅವ್ರಿಗೆ ಹೇಳ್ತೇನೆ, ಖಂಡಿತ ನಾನು ಅವರಿಗೆ ಈ ವಿಷಯವನ್ನ ಹೇಳ್ತೇನೆ, ಅವ್ರಿಗೆ ಗೊತ್ತಿಲ್ಲಕ್ಕಿಲ್ಲ ಭವಿಷ್ಯ ಏನು ಅಂತ. ಯಾಕಂದ್ರೆ ಈಗ ಹೊಸದಾಗಿ ಆಗಿದ್ದಾರೆ ಪಾಪ ಅವರು. ಈಗ ಅವ್ರ ಜೊತೆಲಿ ಇರುವಂತವ್ರು ಯಾಕೆ ಅವ್ರಿಗೆ ಗೊತ್ತಾಗೋದಿಲ್ಲ ಪಾಪ, ಅನುಯಾಯಿಗಳಿಗೂ ಅವ್ರಿಗೂ ಗೊತ್ತಾಗಲ್ಲ ವಿಶ್ವವಿದ್ಯಾಲಯಗಳು ಹೇಗಿರ್ತದೆ ಅಂತ. ಅವರು ಹೇಳಿರ್ಬೋದು. ಈಗ ಕೆಲವರು ಹಿಂಬಾಲಕರಿಗೆ ಗೊತ್ತಿರೋದಿಲ್ಲ, ಆಗಿರ್ತದೆ. ಮುಂದೆ ಅದನ್ನ ತಿದ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಸ್ವಲ್ಪ ಅವಕಾಶ ಕೊಡ್ಬೇಕು. ಈಗ ಅದನ್ನ ಜನ ತೀರ್ಮಾನ ಕೊಟ್ಟಿದ್ದಾರೆ. ದಯವಿಟ್ಟು ಈಗ ಅವರು ಬಿಜೆಪಿಯವರು ಏನಾದ್ರೂ ಹೇಳಿರ್ಬೋದು, ಅದಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ. ಇವತ್ತು ತೀರ್ಪು ಕೊಟ್ಟಿದ್ದಾರೆ. ಜನ ಇವತ್ತು ಅವರನ್ನ ನಮ್ಮ ಶಾಸಕರಾಗಿ ಇವತ್ತು ಅವರು ಸೇವೆ ಮಾಡ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಇವತ್ತು ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಖಂಡಿತ ಅವರು ಒಳ್ಳೆ ಉತ್ತಮ ರೀತಿಯಲ್ಲಿ ಈ ಭಾಗದಲ್ಲಿ ನೋಡಿ. ಈಗ ಉದಾಹರಣೆಗೆ ಯೂನಿವರ್ಸಿಟಿ ವಿಚಾರನೆ ಬಹಳಷ್ಟು ಮೇಧಾವಿಗಳು ಬುದ್ಧಿವಂತಿಗಳು ಅನ್ಕೊಂತವ್ರಿಗೆ ಕಾಣ್ಲಿಲ್ವ ಇದು? ಅವ್ರದೇ ಮಗು ಅಂತ ಇರ್ಬೋದು, ಇದು ಅವ್ರಿಗೆ ಕಾಣ್ಲಿಲ್ವ? ಒಂದು ರಸ್ತೆ ಎಷ್ಟಾಗ್ಬೋದು ಇದು? ನನಗೆ ಬಹಳ ನೋವಾಯ್ತಿದ್ದು, ನನಗೆ ಆಶ್ಚರ್ಯ ಆಯ್ತು. ಅದರಿಂದ ಯುವಕರಿದ್ದಾರೆ, ಖಂಡಿತ ಅವರು ಒಳ್ಳೆ ಉತ್ತಮ ರೀತಿಯಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಖಂಡಿತ ಸಣ್ಣ ಪುಟ್ಟ ಈ ರೀತಿಯಾದಂತ ಶಿಷ್ಟಾಚಾರದ ವಿಚಾರದಲ್ಲಿ ಮತ್ತೊಂದು ಅವ್ರ ಕಾಲಕ್ರಮೇಣ ಅವರಿಗೆ ಅರ್ಥ ಆಗುತ್ತೆ. Ashwavega English News coming soon. Your channel, your voice, your trust.